ಕಾಂಗ್ರೆಸ್ಸಿನ ಕ್ರಿಯಾಶೀಲ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ದರ್ಶನ್ ಲಮಾಣಿ ಅವರ ನೇತೃತ್ವದಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮಾರ್ಗದರ್ಶಕರು, ಜಿಲ್ಲಾ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷರು ಆತ್ಮೀಯರಂತ ಶ್ರೀ ಎಂ ಮೈದೂರ್ ಅವರವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಆತ್ಮೀಯ ಸನ್ಮಿತ್ರ ಸಹೋದರರು, ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ದರ್ಶನ್ ಲಮಾಣಿ ಅವರೇ, ನಮ್ಮ ಪೊಲೀಸ್ ಆರಕ್ಷಕರು ಆತ್ಮೀಯರಂತ ಸನ್ಮಾನ್ಯ ಶ್ರೀ ಮೋತಿಲಾಲ್ ಪವಾರ್ ಅವರವರೇ, ಶ್ರೀಮತಿ ರೇಣುಕಾ ನಮ್ಮ ನಗರಸಭಾ ಸದಸ್ಯರಂತ ಶ್ರೀಮತಿ ರೇಣುಕಾ ಪುತ್ರಣ್ಣವರೇ, ನಾಗರಾಜ್ ತಳವಾರ್ ಅವರೇ, ಸಿದ್ದುಪುರದವರೇ, ಡಾಕ್ಟರ್ ರಾಮಪ್ಪ ಅವರೇ, ಶ್ರೀ ಉಮೀದ್ ನದಾಫ್ ಅವರೇ, ಎಲ್ಲ ಯುವ ಕಾಂಗ್ರೆಸ್ಸಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಯಾವತ್ತು ಮಾಧ್ಯಮದ ಸಹೋದರರೇ, ರಕ್ತದಾನವನ್ನು ನೀಡಲು ಬಂದಂಥ ಎಲ್ಲ ನನ್ನ ಯುವ ಮಿತ್ರರು, ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಯುವ ಕಾಂಗ್ರೆಸ್ ಸಮಿತಿಯವರು ಇವತ್ತು ದರ್ಶನ್ ಲಮಾಣಿಯವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ. ಇವತ್ತು ದೇಶ ಸ್ವಲ್ಪ ಮಟ್ಟಿಗೆ ಅಂತಲ್ಲ, ಭಾಳ ಮಟ್ಟಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ನಾವು ಇವತ್ತು ನೋಡ್ತಾ ಇದ್ದೀವಿ, ಸುತ್ತಲೂ ಎಲ್ಲ ನಮ್ಮ ದೇಶಗಳ ಸುತ್ತಲೂ ನಮ್ಮ ವಿರೋಧಿ ದೇಶಗಳಿದಾವೆ. ಇಂಥ ಬಾಂಗ್ಲಾ ಹೋಗ್ರಿ, ಇಂಥ ಚೈನಾ ಹೋಗ್ರಿ, ನೇಪಾಳ ಹೋಗ್ರಿ, ಶ್ರೀಲಂಕಾ ಹೋಗ್ರಿ, ಅತ್ಯಂತ ಕಟುವೈರ್ಯದಂಥ ಇವತ್ತು ಪಾಕಿಸ್ತಾನ. ಮೊನ್ನೆ ಕಳೆದ 15-20 ದಿನಗಳಿಂದ ನಡೆದಂಥ ಎಲ್ಲ ಘಟನೆಗಳನ್ನು ತಾವೆಲ್ಲ ನೋಡಿದಿರಿ. ಆಪರೇಷನ್ ಸಿಂಧೂರ್ ಒಂದು ಏನು ನಮ್ಮ ವಾಕ್ಯದೊಂದಿಗೆ ಇವತ್ತು ನಮ್ಮ ಎಲ್ಲ ದೇಶದ ಸೈನಿಕ ಪಡೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಅವ್ರನ್ನ ಬಗ್ಗು ಬಡಿಯೋ ಕೆಲಸವನ್ನು ನಮ್ಮ ಸೈನಿಕರು ಇವತ್ತು ಮಾಡಿದ್ದಾರೆ. ನಮ್ಮ ಅನೇಕ ಸೈನಿಕರು ಸಹ ಇವತ್ತು ನಮ್ಮ ಸಾಮಾನ್ಯ ನಾಗರಿಕರ ಜೊತೆ ನಮ್ಮ ಸೈನಿಕರು ಸಹ ಪ್ರಾಣ ತ್ಯಾಗವನ್ನು ಇವತ್ತು ಮಾಡಿದ್ದಾರೆ. ಆದರೂ ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದು ಕದನ ವಿರಾಮ ಅಂತ ನಾವೆಲ್ಲ ಇವತ್ತು ತಿಳ್ಕೊಂಡಿದ್ದೀವಿ. ಆದರೆ ಯಾವಾಗ ಅವರು ನಮ್ಮ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾರಂತ ನಮಗಿನ್ನೂ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಅದು ರೂಢಿಯಾಗಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಕದನ ವಿರಾಮವನ್ನು ಅದನ್ನು ಬ್ರೇಕ್ ಮಾಡೋದು, ಮತ್ತೆ ನಡುವ ಖ್ಯಾತೆ ತೆಗೆಯೋದು ಎಲ್ಲ ಆಗಿದೆ. ಆದರೂ ಸಹ ಅವರು ಪಾಠವನ್ನು ಕಲಿತಾ ಇಲ್ಲ. ಈ ಸಲ ಭಾಳ ಚೆನ್ನಾಗಿ ಪಾಠವನ್ನು ನಮ್ಮ ಯೋಧರು, ನಮ್ಮ ಎಲ್ಲ 3 ಪಡೆಗಳ ಮುಖ್ಯಸ್ಥರು ಎಲ್ಲರೂ ಮಾಡ್ತಾಯಿದ್ರು. ಇಡೀ ನಮ್ಮ ರಾಷ್ಟ್ರದ ಎಲ್ಲ ಪಾರ್ಟಿಗಳು ಇವತ್ತು ಆಡಳಿತ ನಡೆಸಂಥ ಪಾರ್ಟಿ ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಸಹ ಇವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ಇವತ್ತು ಕೊಟ್ಟಿದ್ದು. ಆದರೆ ಅವರು ಹೆದರಿದ್ರು, ಅವರು ಇನ್ನು ಭಾರತ ಬಲಾಢ್ಯ ಆಗ್ತೈತೆ ಅಂತ ತಿಳ್ಕೊಂಡು. ಆದಾಗ್ಯೂ ಸಹ ಇವತ್ತು ಕದನ ವಿರಾಮ ಆಗಿದೆ. ನಾವು ಅದನ್ನು ಸ್ವಾಗತವನ್ನು ಕೋರ್ತಾ ಇವತ್ತು ವೀರ ಮರಣವನ್ನು ಅರ್ಪಿಸಿದಂಥ ನಮ್ಮ ಏನೋ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ಈ ಒಂದು ರಕ್ತದಾನ ಶಿಬಿರದ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಅನೇಕ ನಾಗರಿಕರು ಸಹ ಇವತ್ತು ಜೀವನವನ್ನು ಕಳ್ಕೊಂಡಾರ. ಆ ಕಡೆ ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯ ಪ್ರಜೆಗಳು ಸಹ, ಅವ್ರಿಗೂ ಸಹ ಒಂದು ಶ್ರದ್ಧಾಂಜಲಿ ಮೂಲಕ ಈ ಒಂದು ರಕ್ತದಾನ ಶಿಬಿರದ ಮೂಲಕ ಮಾನಸಿಕ ಧೈರ್ಯವನ್ನು ನಮ್ಮ ಯೋಧರಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಯುವ ಕಾಂಗ್ರೆಸ್ ಸಮಿತಿ ಇವತ್ತು ಮಾಡಿದ್ದಾರೆ. ಭಾಳ ಮೆಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ದೇಶದ ಐಕ್ಯತೆ ಬಂದಾಗ ಎಲ್ಲರೂ ನಾವು ಒಗ್ಗೂಡ್ಕೊಂಡು ಇರಬೇಕು. ಅಂದಾಗ ದೇಶದ ಐಕ್ಯತೆಯನ್ನು ನಾವು ಕಾಪಾಡೋದಾಗ್ತೈತಿ. ಎಲ್ಲರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ನಾವು ಭಾರತ ಮಾತೆಯ ಮಕ್ಕಳು ಅಂತ ನಾವು ತಿಳ್ಕೊಂಡು ಭಾರತಕ್ಕೆ ಏನಾದರೂ ಧಕ್ಕೆ ಆದಾಗ ನಾವೆಲ್ಲರೂ ಒಗ್ಗಟ್ಟಿನ ಒಂದು ಜಪವನ್ನು ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ಭಾಳ ಉತ್ತಮವಾದಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ರಿ. ಒಂದು ಪ್ರತಿ ಹನಿ ರಕ್ತನೂ ಇವತ್ತು ಭಾಳ ಅವಶ್ಯಕ ಇವತ್ತಿನ ಕಾಲದಲ್ಲಿ. ಅದಕ್ಕೆ ನಮ್ಮ ಅನೇಕ ರಕ್ತದಾನಿಗಳು ಇವತ್ತು ಬಂದಿದ್ದಾರೆ. ಇದನ್ನು ನಾನು ನಮ್ಮ ದರ್ಶನ್ ಲಮಾಣಿ ಹೇಳ್ತೇನೆ, ನೀವು ಅಧ್ಯಕ್ಷರಾದ ಮೇಲೆ ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ರಿ. ನಾವು ಕೆಲವೊಂದು ಕಾರ್ಯಕ್ರಮಕ್ಕೆ ಬಂದೇವಿ, ಕೆಲವೊಂದಕ್ಕೆ ಬಂದಿಲ್ಲ. ಇನ್ನೂ ಕ್ರಿಯಾಶೀಲರಾಗಿ ಇವೆಲ್ಲ ತಾಲೂಕು ಮಟ್ಟದಲ್ಲಿ, ಕೇವಲ ಹಾವೇರಿ ಬೇಡ, ನೀವು 6 ಅಲ್ಲ 8 ತಾಲೂಕಿನ ಅಧ್ಯಕ್ಷರು, ನಿಮ್ಮ ಎಲ್ಲ ಪಡೆ ಎಲ್ಲ ಚೆನ್ನಾಗಿದ್ದು 8 ತಾಲೂಕುಗಳಲ್ಲಿ ನೀವು ಕ್ರಿಯಾಶೀಲರಾಗಿ ಇವೆಲ್ಲ ಒಂದು ಏನು ರಕ್ತದಾನ ಶಿಬಿರ ಇರ್ಬೋದು, ಉದ್ಯೋಗ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಹೀಗೆ ಪ್ರತಿ ಹಂತದಲ್ಲೂ ಸಹ ನಿಮ್ಮ ಪಡೆಯೊಂದಿಗೆ ಕೆಲಸವನ್ನು ಮಾಡ್ಕೊಂತ ಬಂದು ಪಕ್ಷವನ್ನು ಕಟ್ಟುವ ಕೆಲಸವನ್ನು ತಾವೇನೋ ಮಾಡ್ತಿದ್ದೀರಿ. ನಿಮಗೆಲ್ಲ ಸಂಪೂರ್ಣ ಬೆಂಬಲವನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ನಮ್ಮ ಪಕ್ಷದ ಎಲ್ಲ ನಾಯಕರು ಸದಾ ನಿಮ್ಗೆ ಕೊಡ್ತಾರೆ. ಈಗ
ಈಗಾಗಲೇ ಗೊತ್ತಾಗಿರೋ ಪಹಲ್ಗಾಮ್ ಇದೇನು ಇನ್ಸಿಡೆಂಟ್ ನಡೀತು, ಈ ನಂತರ ಈ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ನಡುವೆ ಸುಮಾರು ಎಲ್ಲ ಈ ಬಾಂಬ್ಗಳನ್ನು ಹಾಕೋದಾಯಿತು, ಮತ್ತು ಬೇರೆ ರೀತಿಯಲ್ಲಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದಾಯಿತು, ಎಲ್ಲ ಈ ಥರ ಮಾಡಿದೆ. ಸೊ ಈ ನಮ್ಮ ಸೈನಿಕರಿಗಾಗಿ ನಾವು ಒಂದು ಮಾನಸಿಕವಾಗಿಯೂ ಧೈರ್ಯ ತುಂಬುವಂಥ ಕೆಲಸ ಆಯಿತು. ಮತ್ತು ನಮ್ಮ ಇಂದಿರಾ ಗಾಂಧಿ ಅವರು ಈ ಹಿಂದೆ ಏನು ಒಮ್ಮೆ 1971ರಲ್ಲಿ ಏನು ಘಟನೆ ನಡೆದಿತ್ತು, ಅದನ್ನು ನಾವು ಪಕ್ಷದ ಪರವಾಗಿ ಅದನ್ನು ನೆನೆಸ್ಕೊಂಡು, ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೊಂಡು ನಾವು ಒಂದು ರಕ್ತದಾನ ಶಿಬಿರ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಒಂದು ಏರ್ಪಡಿಸಿದ್ದೇವೆ. ಮತ್ತು ಇವತ್ತು ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಇದೆ. ಸೊ ಅದರ ಅಂಗವಾಗಿಯೂ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸಿಕೊಂಡು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು ಹಾಗೂ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು. ಬ್ಲಡ್ ಕ್ಯಾಂಪ್ ಇವಾಗ ಆರಂಭವಾಗಿದೆ ಸರ್. ಎಷ್ಟು ಜನ ಯುವಕರು ಅಥವಾ ಸ್ವಯಂ ಪ್ರೇರಿತವಾಗಿ ಎಷ್ಟು ಜನರು ಬ್ಲಡ್ಡನ್ನು ಡೊನೇಟ್ ಮಾಡುವಂಥ ನಿರೀಕ್ಷೆ ಇದೆ ಸರ್? ನಾವು ಒಂದು 50 ಜನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಹಿಂದೆ ನಾವು ನಿನ್ನೆ ಹಾಸ್ಪಿಟಲ್ ರಿಪೋರ್ಟ್ ಕೇಳಿದಂಗೆ 47 ಜನ ಹೈಯೆಸ್ಟ್ ಆಗಿ ನಮ್ಮ ಡಿಸ್ಟಿಕ್ ಲೆವೆಲ್ ಇದರಲ್ಲಿ ಕೊಟ್ಟಿದ್ದಾರೆ. ನಾವೊಂದು 50 ಜನ ಆಗ್ಬೋದು ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇಟ್ಕೊಂಡು ಬ್ಲಡ್ ಕ್ಯಾಂಪ್ನ ಒಂದು ವ್ಯವಸ್ಥೆ. ಪ್ರಮುಖವಾಗಿ ಕಲೆಕ್ಟ್ ಆಗಿರ್ತಕ್ಕಂಥ ಬ್ಲಡ್ಡನ್ನು ಏನಾದರೂ ಸೈನಿಕರಿಗೆ ಕಳಿಸುವಂಥ ವ್ಯವಸ್ಥೆ ಆಗಿದೆ? ಅದು ಸೈನಿಕರಿಗೆ ಕಳಿಸುವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇರೋದು. ಬಟ್ ಇವಾಗ ಟೆಕ್ನಿಕಲಿ ಏನಿದೆ, ಅವರಲ್ಲಿ ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತಾರೆ. ಬಟ್ ಅವಶ್ಯಕತೆ ಬಿದ್ದಾಗ ನಾವು ಇದನ್ನು ಇಲ್ಲಿಂದ ಅಲ್ಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಯಾಕಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ರೀತಿಯಾದಂಥ ಘಟನೆಗಳು ಸಂಭವಿಸುವ ಸಂದರ್ಭದಲ್ಲಿ ಅಲ್ಲಿ ಬ್ಲಡ್ನ ಅವಶ್ಯಕತೆ ಭಾಳಷ್ಟು ಇದೆ ಅವಶ್ಯಕತೆ ಇದೆ. ಅದರಿಂದನೇ ನಾವು ಇದನ್ನು ತೆಗೆದುಬಿಟ್ಟು ಅದನ್ನ ಸ್ಟೋರ್ ಮಾಡ್ತಾರೆ ಬ್ಲಡ್ ಬ್ಯಾಂಕಲ್ಲಿ. ಸೊ ಮುಂದೆ ಅವರು ಯಾವ ರೀತಿ ನಮ್ಮ ದೇಶದ ಇದಕ್ಕೋಸ್ಕರ ಅವ್ರು ಬಳಕೆ ಮಾಡ್ತಾರೆ, ಅದು ಅವರು ಡಿಪಾರ್ಟ್ಮೆಂಟ್ ಅವರು ಯಾವ ರೀತಿ ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ, ಅದು ಆಗಲಿ ಅಂತ ನಮ್ಮ ಯುವಕರು ಎಲ್ಲರೂ ಸೇರಿಬಿಟ್ಟು ನಾವು ಒಂದು ಧೈರ್ಯ ಮಾಡಿಬಿಟ್ಟು ಎಲ್ಲ ಒಂದು ನಮ್ಮ ದೇಶಕ್ಕೆ ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಒಂದು ಏನು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲರಿಗೂ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ.